ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಯೆರೆಮೀಯನ ಗ್ರಂಥ ದ ಬುಕ್ ಆಫ್ ಜೆರೆಮಾಯ ಚಾಪ್ಟರ್ 4 ಅಧ್ಯಾಯದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಯೆರೆಮೀಯ ಅಂತ ಹೇಳಿದರೆ ಯೆಹೋವನು ಉನ್ನತಪಡಿಸುವನು, ಯೆಹೋವನು ಮೇಲಕ್ಕೆತ್ತುವನು, ಯೆಹೋವನು ಸ್ಥಾಪಿಸುವನು, ಯೆಹೋವನು ಹೌದು ಬಡತಿಯನ್ನು ಉಂಟು ಮಾಡುವ ಆತನು, ಅಥವಾ ಯೆಹೋವನು ಕೊಡುವನು ಎಂಬ ಅರ್ಥವನ್ನು ಕೊಡುವಂಥದ್ದು ಈ ಯೆರೆಮೀಯನ ಹೆಸರಿನ ಅರ್ಥ. ಇದು ಇಸ್ರಾಯೇಲರಿಗೆ ಮತ್ತು ಯೆಹೂದದವರಿಗೆ, ವಿಶೇಷವಾಗಿ ಯೆಹೂದದವರಿಗೆ ಸೂಕ್ತವಾದಂಥ ಒಂದು ಸಂದೇಶವಾಗಿತ್ತು ಮತ್ತು ಪ್ರವಾದನೀಯವಾಗಿತ್ತು. ಮತ್ತು ಇದು ಒಂದು ಎಕ್ಸಾಂಪಲ್ ಆಗಿ, ಮಾದರಿಯಾಗಿ ಕೂಡ ಇತ್ತು, ಅಥವಾ ಪ್ರೋತ್ಸಾಹವಾಗಿತ್ತು ಅಂತ ಹೇಳೋಣ. ಯಾಕಂತ ಹೇಳಿದರೆ ಅವರ ಆತ್ಮೀಕವಾದ ರೀತಿಯಲ್ಲಿ ಕೆಳಮಟ್ಟಕ್ಕೆ ಕುಸಿಯುತ್ತಾ ಇರುವಂಥ ಒಂದು ಹಿನ್ನೆಲೆ ಆ ರಾಷ್ಟ್ರ, ಯೆಹೂದ ರಾಷ್ಟ್ರಕ್ಕೆ ಆಗಿತ್ತು. ಅಂಥ ಸಂದರ್ಭದಲ್ಲಿ ದೇವರು ಅವರನ್ನು ಯೆರೆಮೀಯನ ಮುಖಾಂತರವಾಗಿ, ಸಂದೇಶದ ಮುಖಾಂತರವಾಗಿ ಎನ್ಕರೇಜ್ ಮಾಡ್ತಾಯಿದ್ರು, ಉತ್ತೇಜನ ಪಡಿಸ್ತಾ ಇದ್ದನು. ಮೇಲಕ್ಕೆ ಅವರ ಆತ್ಮಿಕ ನೆಲೆಯನ್ನು ಮೇಲಕ್ಕೆ ಸ್ಥಾಪಿಸುವವನಾಗಿದ್ದನು. ನಮ್ಮ ಜೀವನದಲ್ಲಿ ಕೂಡ ಹಾಗೆ. ನಾವು ಎಷ್ಟು ದೇವರಿಂದ ದೂರ ಹೋಗ್ತಿದ್ರು ಕೂಡ ದೇವರು ಬಿಡದೆ ನಮ್ಮನ್ನು ಮೇಲಕ್ಕೆ ತರುವಾತನು, ಎತ್ತುವಾತನು, ಉತ್ತೇಜಿಸುವಾತನು, ಬಡತಿ ಮಾಡುವಾತನು ಆಗಿದ್ದಾನೆ. ಆದ ಕಾರಣ 31 ವಚನಗಳಿರುವಂಥ ಯೆರೆಮೀಯನ ಗ್ರಂಥವನ್ನು ಈಗ ನಾವು ಅಧ್ಯಯನ ಮಾಡಿಕೊಳ್ಳೋಣ. ಬನ್ನಿರಿ, ದೇವರಾತ್ಮನು ನಮಗೆ ಸಹಾಯ ಮಾಡಲಿ. ಮೊಟ್ಟ ಮೊದಲನೇದಾಗಿ ಯೆರೆಮೀಯನ ಗ್ರಂಥದಲ್ಲಿ ನೋಡುವುದಾದರೆ, ಇಟ್ಸ್ ಎ ಕಾಲ್ ಟು ರಿಪೆಂಟೆನ್ಸ್, ಪಶ್ಚಾತ್ತಾಪಕ್ಕೆ ಅಥವಾ ಹಿಂದಿರುಗುವಿಕೆಗೆ ಒಂದು ಕರೆ. ಯಾಕಂದರೆ ಮೊದಲನೇ ವಚನದಲ್ಲಿ, ಇಸ್ರಾಯೇಲೇ ನೀನು ಹಿಂದಿರುಗುವಿಯಾದರೆ. ಯಾಕೆ ಹಿಂದಿರುಗಬೇಕು? ಇವರು ದೇವರಿಂದ ದೂರ ಹೋಗಿದ್ರು. ಅದಕ್ಕೆ ದೇವರು ಅವರನ್ನು ಹಿಂದಿರುಗಿ ಬರುವಂತೆ ಆಹ್ವಾನಿಸ್ತಿದ್ದಾನೆ. ದಟ್ಸ್ ಪ್ರಿಸೈಸ್ಲಿ ದಿ ಪಿಕ್ಚರ್ ಆಫ್ ರಿಪೆಂಟೆನ್ಸ್. ಪಶ್ಚಾತ್ತಾಪ ಅಂತೇಳಿದರೆ ದೇವರ ಕಡೆಗೆ ಬರುವುದು, ದೇವರ ಕಡೆಗೆ ತಿರುಗಿಕೊಳ್ಳುವಂಥದ್ದು ಆಗಿದೆ. ಆದ ಕಾರಣ ದೇವರು ನೀನು ಹಿಂದಿರುಗುವಿಯಾದರೆ ನನ್ನ ಬಳಿಗೇ ಬರುವಿ, ಆ ರೀತಿಯಾಗಿ ಹೇಳಿಬಿಟ್ಟು ದೇವರು ಅವರನ್ನು ಉತ್ತೇಜನ ಕೊಡುವಂಥದ್ದನ್ನು ನೋಡ್ತೇವೆ. ಮತ್ತು ದೇವರು ಯೆಹೂದದವರಿಗೂ ಯೆರೂಸಲೇಮಿನವರಿಗೂ, ಯಾಕೆ ಈ ರೀತಿಯಾಗಿ ಬಂದಿದೆ? 4ನೇ ಅಧ್ಯಾಯದ 3ನೇ ವಚನದಲ್ಲಿ ಯೆಹೂದದವರಿಗೂ ಯೆರೂಸಲೇಮಿನವರಿಗೂ ಎರಡೂ ಒಂದೇನೆ, ಆದರೂ ಕೂಡ 2 ಪದ ಯಾಕೆ ದೇವರು ಉಪಯೋಗ ಮಾಡಿದ್ದಾರೆ ಎಂಬುದಾಗಿ ನೋಡಿದರೆ, ಯೆಹೂದ ಬಂದು ರಾಷ್ಟ್ರ, ಯೆರೂಸಲೇಮ್ ಬಂದು ರಾಜಧಾನಿ. ರಾಜಧಾನಿಯಲ್ಲಿ ನಾಯಕರಿದ್ದರು. ಆದ ಕಾರಣ ಯೆಹೂದದವರಿಗೆ ಅಂತ ಹೇಳಿದರೆ ಲೇ ಪೀಪಲ್, ಜನರಿಗೆ. ಯೆರೂಸಲೇಮಿನವರಿಗೆ ಅಂತ ಹೇಳಿದರೆ ನಾಯಕರಿಗೆ, ಯಾಜಕರಿಗೆ, ಅರಸರಿಗೆ, ಅಧಿಪತಿಗಳಿಗೆ, ಪ್ರವಾದಿಗಳಿಗೆ. ಯಾಕಂದರೆ ಅವರು ಅಲ್ಲಿ ಯೆರೂಸಲೇಮಿನಲ್ಲಿ ಇರ್ತಿದ್ರು. 4ನೇ ವಚನದಲ್ಲಿ, ಯೆಹೂದದವರೇ ಯೆರೂಸಲೇಮಿನ ನಿವಾಸಿಗಳೇ, ನಿಮ್ಮ ಹೃದಯದ ಮುಂದೊಗಲನ್ನು ತೆಗೆದುಹಾಕಿ ಯೆಹೋವನಿಗಾಗಿ ಸುನ್ನತಿಯಾಗಿರಿ. ಹೌದು, ದೇವರು ಸುನ್ನತಿಯನ್ನು ಆ ದಿವಸಗಳಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯೆಹೂದ್ಯರಿಗೆ ಆಜ್ಞಾಪಿಸಿದ್ದು ಉಂಟು.
ಆದರೆ ಈ ಸುನ್ನತಿಯ ಅರ್ಥ ಏನು ಎಂಬುದಾಗಿ ನಾವು ನೋಡಿಕೊಳ್ಬೇಕಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಒಂದು ವಾಕ್ಯವನ್ನು ನೋಡಬೇಕಾಗ್ತದೆ. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ, ನೋಡೋಣ ಬನ್ನಿರಿ. ಫಿಲಿಪಿಯರಿಗೆ ಬರೆದ ಪತ್ರಿಕೆ ಮತ್ತು 3ನೇ ಅಧ್ಯಾಯದಲ್ಲಿ ಸುನ್ನತಿಯ ಅರ್ಥವನ್ನು ನಾವು ನೋಡಿಕೊಳ್ಳಬಹುದು. ಫಿಲಿಪಿ 3ನೇ ಅಧ್ಯಾಯ, ಅದರಲ್ಲಿ ಈ ರೀತಿಯಾಗಿದೆ. ಏನಂತ ಹೇಳಿದರೆ 3:3 ನೆನಪಿಟ್ಕೊಳ್ಳಿಕ್ಕೆ ಈಸಿ. ಫಿಲಿಪಿ 3ನೇ ಅಧ್ಯಾಯ 3ನೇ ವಚನ, ನಿಜವಾದ ಸುನ್ನತಿಯವರು ಯಾರೆಂದರೆ, ನಿಜವಾದ ಸುನ್ನತಿಯವರು ಯಾರಪ್ಪ ಎಂಬ ಒಂದು ಪ್ರಶ್ನೆ ನಮಗೆ ಬರ್ಬೋದು. ಅದಕ್ಕೆ ಅಲ್ಲಿ ಹೇಳಲಾಗಿದೆ, ದೇವರಾತ್ಮನಿಂದ ಪ್ರೇರಿತರಾಗಿ ಆರಾಧಿಸುವವರು, 1, ಕ್ರಿಸ್ತ ಯೇಸುವಿನಲ್ಲಿ ಹರ್ಷಗೊಳ್ಳುವವರು, 3ನೇದು ಶರೀರ ಸಂಬಂಧವಾದವುಗಳಲ್ಲಿ ಭರವಸವಿಲ್ಲದವರು. 3 ರಿಪೀಟ್ ಮಾಡೋಣವೇ? ಯಾರು ನಿಜವಾದ ಸುನ್ನತಿಯವರು? ದೇವರಾತ್ಮ ಪ್ರೇರಿತವಾಗಿ ಆರಾಧನೆ ಮಾಡುವಂಥವರು, ದೋಸ್ ಹೂ ವರ್ಷಿಪ್ ಇನ್ ಸ್ಪಿರಿಟ್. 2ನೇದು ಯೇಸು ಕ್ರಿಸ್ತನಲ್ಲಿ ಸಂತೋಷವಾಗಿರುವಂಥವರು. 3ನೇದು ಶರೀರ ಸಂಬಂಧವಾದವುಗಳಲ್ಲಿ ಭರವಸೆ ಇಡದಂಥವರು. ಸರಿ, ಈಗ ದೇವರು ಅಕ್ಷರಿಕವಾದ ದೈಹಿಕವಾದ ಸುನ್ನತಿಯನ್ನು ಬಯಸದೆ ಆತ್ಮಿಕವಾದ ಸುನ್ನತಿಯನ್ನು ಬಯಸುವಾತನಾಗಿದ್ದಾನೆ. ಯಾಕಂದರೆ 4ನೇ ವಚನದಲ್ಲಿ, ನಿಮ್ಮ ಹೃದಯದ ಮುಂದೊಗಲನ್ನು ತೆಗೆದುಹಾಕಿ ಯೆಹೋವನಿಗಾಗಿ ಸುನ್ನತಿಯಾಗಿರಿ. ಸುನ್ನತಿ ಕೂಡ ಒಂದು ಒಡಂಬಡಿಕೆ. ಸರ್ಕಮ್ಸಿಷನ್ ಈಸ್ ಆಲ್ಸೋ ಎ ಕೈಂಡ್ ಆಫ್ ಕವನೆಂಟ್. ಸರಿ, ಅನಂತರ ನಾವು ಮುಂದೆ ಓದುವ ಪಕ್ಷದಲ್ಲಿ ದೇವರ ಒಂದು ರೋಷಾಗ್ನಿ, 8ನೇ ವಚನ ಈ ರೀತಿಯಾಗಿದೆ. ಅದೇನೆಂದರೆ, ಗೋಣಿತಟ್ಟನ್ನು ಸುತ್ತಿಕೊಳ್ಳಿರಿ. ಅಲ್ಲಿ ಕೂಡ ನೋಡುವಾಗ ಪಶ್ಚಾತ್ತಾಪ. ದೇವರು ಅಪೇಕ್ಷಿಸುವಂಥದ್ದು ಪಶ್ಚಾತ್ತಾಪ. ಗೋಣಿತಟ್ಟನ್ನು ಸುತ್ತಿಕೊಳ್ಳ್ರಿ, ಹಲುಬಿ, ಗೋಳಾಡಿರಿ. ಯೆಹೋವನ ರೋಷಾಗ್ನಿಯು ನಮ್ಮನ್ನು ಬಿಟ್ಟಿಲ್ಲವಲ್ಲ. ದೇವರ ಕೋಪ ಹೋಗಬೇಕಾದರೆ ಪಶ್ಚಾತ್ತಾಪ, ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ದೇವರು ತನ್ನ ಕೋಪವನ್ನು ಬಿಡುವಾತನು ಎಂಬುದು ಅವರಿಗೆ ಗೊತ್ತಿತ್ತು. ಹೌದು, 9ನೇ ವಚನದಲ್ಲಿ ಅರಸನ ಬಗ್ಗೆ, ಅಧಿಪತಿಯ ಬಗ್ಗೆ, ಯಾಜಕರ ಬಗ್ಗೆ, ಪ್ರವಾದಿಗಳ ಬಗ್ಗೆ 4 ವಿಧವಾದ ಲೀಡರ್ಶಿಪ್, 4 ಕೈಂಡ್ಸ್ ಆಫ್ ಲೀಡರ್ಶಿಪ್, ಕಿಂಗ್ಸ್ ಮತ್ತು ಅಧಿಪತಿಗಳು, ಆಫೀಸರ್ಸ್ ಅಥವಾ ಪ್ರಭುಗಳು, ಯಾಜಕರು ಮತ್ತು ಪ್ರವಾದಿಗಳು. ಈ ರೀತಿಯಾಗಿ ಹೇಳಿದಾಗ ಆಗ ನಾನು ಯೆರೆಮೀಯನ ಪ್ರತಿಕ್ರಿಯೆ 10ನೇ ವಚನದಲ್ಲಿ ನೋಡ್ರಿ, ಅಯ್ಯೋ, ಫಸ್ಟ್ ಮಾತು ಯೆರೆಮೀಯನು ದೇವರು ಕರೆದಾಗ ಕೂಡ 1ನೇ ಅಧ್ಯಾಯದಲ್ಲಿ ಅಯ್ಯೋ ಎಂಬುದಾಗಿ ಹೇಳಿದ ಯೆರೆಮೀಯನು ಈ 10ನೇ ವಚನದಲ್ಲಿ 4ನೇ ಅಧ್ಯಾಯದಲ್ಲಿ ನೋಡುವಾಗ, ಅಯ್ಯೋ ಕರ್ತನಾದ ಯೆಹೋವನೇ, ನೀನು ಈ ಜನರಿಗೂ ಯೆರೂಸಲೇಮಿಗೂ ನಿಮಗೆ ಸಮಾಧಾನವಾಗುವುದೆಂದು ಹೇಳಿ ನಿಶ್ಚಯವಾಗಿ ಇವರನ್ನು ಭಾಳ ಮೋಸಗೊಳಿಸಿದ್ದಿ. ದೇವರೇ, ನೀನು ಮೋಸ ಮಾಡಿಬಿಟ್ಟಿ ಅಂತ ಹೇಳ್ತಾನೆ. ಅದು ಸ್ವಲ್ಪ ಅಲ್ಲ, ಬಹಳ ಮೋಸ ಮಾಡಿದ್ದಿ, ಮೋಸಗೊಳಿಸಿದ್ದಿ ಎಂಬುದಾಗಿ ಪ್ರವಾದಿ ಹೇಳುವಂಥ ಮಾತು. ಒಂದು ನಿಮಿಷ ನಾವು ಆಲೋಚನೆ ಮಾಡಿಕೊಳ್ಳೋಣ. ಈಗ ನೋಡ್ರಿ, ಒಬ್ಬ ಟಾಪ್ ಅಫಿಷಿಯಲ್ ನನ್ನ ಆಫೀಸ್ನಲ್ಲಿ ದೊಡ್ಡ ಅಧಿಕಾರಿ ಒಬ್ಬ ವ್ಯಕ್ತಿ ಇದ್ದಾರೆ. ಅವರ ಹತ್ರ ನಾನು ಏನಾದರೂ ಹೇಳಬೇಕಾದ್ರೆ ಗೌರವವಾಗಿ ಹೇಳಬೇಕು, ಆದರೆ ಓಪನ್ ಆಗಿ ಎಲ್ಲ ಹೇಳಲಿಕ್ಕಾಗಲ್ಲ. ಆದರೆ ದೇವರ ಹತ್ರ ಇನ್ನೂ ಎಷ್ಟು ಹೆಚ್ಚಾಗಿ ನಾವು ಭಯಪಡಬೇಕು ಹೇಳಲಿಕ್ಕೆ, ಮಾತಾಡಲಿಕ್ಕೆ. ಆದರೆ ಯೆರೆಮೀಯನ ನೋಡ್ರಿ, ಎಂಥ ಹೆಸರು ಯೆರೆಮೀಯನ ಅಂದರೆ ಯೆಹೋವನವನನ್ನು ಮೇಲಕ್ಕೆತ್ತುವನು ಎಂಬ ಹೆಸರಿನ ಅರ್ಥಗೊಂಡಿರುವಂಥ ಈ ಪ್ರವಾದಿ, ಈ ಯಾಜಕನು ಏನು ಹೇಳ್ತಿದ್ದಾನೆ?
ಇವರನ್ನು ಬಹಳ ಮೋಸಗೊಳಿಸಿದ್ದಿ ಎಂಬುದಾಗಿ ಹೇಳ್ತಾನೆ. ಹೌದು, ಇದು ದೇವರು ಅದನ್ನು ದಾಖಲಿಸಿರುವಲ್ಲಿ ದೇವರು ಬೇಸರ ಪಟ್ಕೊಳ್ಳಲಿಲ್ಲ. ಯಾಕಂದರೆ ದೇವರು ಯಥಾರ್ಥತೆಯನ್ನು ಇಷ್ಟಪಡುವ ಆತನಾಗಿದ್ದಾನೆ. ಗಾಡ್ ಲವ್ಸ್ ಆನೆಸ್ಟಿ. ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಿದೆ, ನಾನು ಅದನ್ನು ಓದಲೇಬೇಕು. ಕೀರ್ತನೆ 145ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ಕೀರ್ತನೆ. ಭಾಳ ಚಿಕ್ಕಂದಿನಿಂದ ನನಗಿದು ಬಹಳ ಇಷ್ಟವಾದಂಥ ಒಂದು ಕೀರ್ತನೆಯ ವಚನ. ಕೀರ್ತನೆ 145:18ನೇ ವಚನದಲ್ಲಿ, ಯೆಹೋವನಿಗೆ ಮೊರೆ ಇಡುವವರು ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನು ಹತ್ತಿರವಾಗಿಯೇ ಇದ್ದಾನೆ. ಅಂದರೆ ಆನೆಸ್ಟಾಗಿ ದೇವರಿಗೆ ನಾವು ಮೊರೆ ಇಟ್ಟರೆ ಏನಾಗ್ತದೆ ಅಂದರೆ ದೇವರು ಹತ್ತಿರವಾಗಿರ್ತಾನೆ ಅಂತ. ಆನೆಸ್ಟಾಗಿ ಕೆಲವರು ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ದನ್ನು ಕೇಳಿದ್ದೇನೆ. ಅದೇನೆಂದರೆ, ದೇವರೇ, ನಾವು ನಿನ್ನ ಸನ್ನಿಧಿಗೆ ಬಂದಿದ್ದೇವೆ ಅಂತ ಹೇಳ್ಬಿಟ್ಟು. ಹಾಗಾದರೆ ಇಷ್ಟೊತ್ತೆಲ್ಲೂ ಹೋಗಿದ್ರು ದೇವ್ರ ಸನ್ನಿಧಿಯನ್ನು ಬಿಟ್ಟುಬಿಟ್ಟು? ಸರಿ, ಆ ಪ್ರಾರ್ಥನೆ ಆ ರೀತಿಯಾಗಿ ಮಾಡಬಾರದು, ತಪ್ಪು ಎಂಬುದಾಗಿ ಹೇಳಲ್ಲ. ಆದರೆ ಯಥಾರ್ಥವಾಗಿ ಮೊರೆ ಇಡುವುದಾದರೆ ಆತನ ಹತ್ತಿರವಾಗಿಯೇ ಇದ್ದಾನೆ. ಸರಿ, ಮುಂದುವರಿಸೋಣ ನಮ್ಮ ಅಧ್ಯಯನವನ್ನು. ಯೆರೆಮೀಯನ ಗ್ರಂಥ 4ನೇ ಅಧ್ಯಾಯದಲ್ಲಿ ನೋಡುವಾಗ 12ನೇ ವಚನ, ದೇವರು, ಈಗ ನನ್ನ ಜನರಿಗೆ ನ್ಯಾಯ ದಂಡನೆಗಳನ್ನು ವಿಧಿಸುವೆನು. ಹೌದು, ದೇವರು ತನ್ನ ಜನರಿಗೆ ತಪ್ಪು ಮಾಡಿದಾಗ ಶಿಕ್ಷೆ ಕೊಡಲೇಬೇಕಾಯಿತು. ಆದರೆ 14ನೇ ವಚನದಲ್ಲಿ ಒಂದು ಮಾತಿದೆ. 4ನೇ ಅಧ್ಯಾಯ ಯೆರೆಮೀಯನ ಗ್ರಂಥ 14, ಯೆರೂಸಲೇಮೇ, ನಿನಗೆ ರಕ್ಷಣೆಯಾಗುವಂತೆ ನಿನ್ನ ಹೃದಯದ ಕೆಟ್ಟತನವನ್ನು ತೊಳೆದುಕೋ. ಹಳೆ ಒಡಂಬಡಿಕೆಯಲ್ಲಿ ರಕ್ಷಣೆ ಆಗಬೇಕಂದ್ರೆ, ರಕ್ಷಣೆ ಅಂತ ಹೇಳಿದರೆ ಅದು ಹೆಚ್ಚಿನ ಅಂಶ ಅದು ರಾಷ್ಟ್ರೀಯ ರಕ್ಷಣೆ ಅಥವಾ ಶತ್ರುಗಳಿಂದ ರಕ್ಷಣೆ, ಗಂಡಾಂತರದಿಂದ ರಕ್ಷಣೆ, ಅಂಥ ಒಂದು ರಕ್ಷಣೆ ಆಗುವಂತೆ ನಿನ್ನ ಹೃದಯದ ಕೆಟ್ಟತನವನ್ನು ತೊಳೆದುಕೋ ಎಂಬುದಾಗಿ ದೇವರು ಹೇಳುವಾತನಾಗಿದ್ದಾನೆ. ದುರಾಲೋಚನೆಗಳು ನಿನ್ನಲ್ಲಿ ಇನ್ನೆಷ್ಟರವರೆಗೆ ತಂಗಿರುವವು ಎಂಬುದಾಗಿ ಕೂಡ ದೇವರು ಪ್ರಶ್ನೆ ಹಾಕುವಾತನಾಗಿದ್ದಾನೆ. ಆ ರೀತಿಯಾಗಲ್ಲ, ದೇವರು ಭಾಳ ಸ್ಟ್ರಾಂಗಾಗಿ ಮಾತಾಡ್ತಾನೆ ರೀ. ಈಗೆಲ್ಲ ನಾವು 3ನೇ ವಚನದಿಂದ 18ನೇ ವಚನದವರೆಗೆ ನೋಡುವಾಗ ದೇವರು ಬಹಳ ಆತನ ರೋಷದ ಬಗ್ಗೆ, ನನ್ನ ರೋಷವು 4ನೇ ವಚನ, ಆಮೇಲೆ ಜ್ವಾಲೆಯಂತೆ ಇರ್ತದಂತೆ. ಆನಂತರ ದೇವರು ಬಹಳಷ್ಟು ಸ್ಟ್ರಾಂಗಾಗಿ ಮಾತಾಡಿಬಿಟ್ಟು ನಾನು ನ್ಯಾಯ ದಂಡನೆಗಳನ್ನು ವಿಧಿಸ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ 19ನೇ ವಚನ ಗಮನಿಸಿರಿ, ಭಾಳ ಆಶ್ಚರ್ಯವಾದದ್ದು. ನನ್ನ ಕರುಳು ಯಾತನೆ ಪಡುತ್ತೇನೆ. ನನ್ನ ಗುಂಡಿಗೆಯ ಪಕ್ಕಗಳು, ನನ್ನ ಹೃದಯವು ನನ್ನೊಳಗೆ ತಳಮಳಗೊಂಡಿದೆ. ನಾನು ಬಾಯಿ ಮುಚ್ಚಿಕೊಂಡಿರಲಾರೆ. ನನ್ನ ಆತ್ಮವೇ, ನೋಡ್ರಿ, ದೇವರು ತನ್ನ ಜನರಿಗೆ ಹಾಗೆಲ್ಲ ಗದರಿಸ್ಬಿಟ್ಟು ತೀರ್ಪು ಮಾಡಿಬಿಟ್ಟು ಅವ್ರಿಗೆ ಶಿಕ್ಷೆ ವಿಧಿಸ್ತೀನಿ ಅಂತ ಹೇಳಿಬಿಟ್ಟು ಆಮೇಲೆ ಎಷ್ಟು ನೊಂದುಕೊಳ್ತಾನೆ 19ನೇ ವಚನದಲ್ಲಿ. ಅಂತ ಹೇಳ್ತಾನೆ ದೇವರು, ನಾನು ಎಷ್ಟರವರೆಗೆ ಧ್ವಜವನ್ನು ನೋಡಲಿ? ಹಾಗೆ ಹೇಳಿಬಿಟ್ಟು ದೇವರು 22ನೇ ವಚನದಲ್ಲಿ, ನನ್ನ ಜನರು ಮೂರ್ಖರು, ನನ್ನನ್ನು ತಿಳಿಯರು. ಮೈ ಪೀಪಲ್ ಡು ನಾಟ್ ನೋ ಮೀ. ನೋಯಿಂಗ್ ಗಾಡ್, ದೇವರನ್ನು ತಿಳಿಯೋದು ಭಾಳ ವಿಶೇಷವಾದಂಥ ಒಂದು ಅನುಭವ. ಆದರೆ ಅವರು ಮೂರ್ಖರಾಗಿದ್ದರೆ ತಿಳ್ಕೊಳ್ಳಿಕ್ಕೆ ಭಾಳ ಕಷ್ಟ. ಆಮೇಲೆ ದೇವರು ತನ್ನ ಜನರ ಬಗ್ಗೆ 22ನೇ ವಚನದ ಕೊನೆಯ ಭಾಗದಲ್ಲಿ ಸತ್ಕಾರ್ಯವನ್ನು ಮಾಡಲರಿಯರು. ದೇ ಡೋಂಟ್ ನೋ ಹೌ ಟು ಡೂ ಗುಡ್ ಥಿಂಗ್ಸ್.
ಒಳ್ಳೇದು ಮಾಡಲಿಕ್ಕೆ ಗೊತ್ತಿಲ್ಲ ನನ್ನ ಜನರಿಗೆ ಎಂಬಂಥ ಮಾತನ್ನು ದೇವರು ಹೇಳುವಾತನಾಗಿದ್ದಾನ್ರಿ. ಆ ನಂತರ 23ನೇ ವಚನದಲ್ಲಿ ನಾನು ನೋಡಿದೆನು, ಭೂಲೋಕವು ಹಾಳು ಪಾಳಾಗಿತ್ತು. ನೋಡಿದೆನು 23ನೇ ವಚನ, ನೋಡಿದೆನು 24ನೇ ವಚನ, 23ನೇ ವಚನ ಕೊನೆಯ ಭಾಗ, 24ನೇ ವಚನ ಕೊನೆಯ ಭಾಗ, ನೋಡಿದೆನು. ದೇವರು ತನ್ನ ಉದ್ವೇಗವನ್ನು ಆ ರೀತಿಯಾಗಿ ವ್ಯಕ್ತಪಡಿಸಿ 26ನೇ ವಚನ, ನಾನು ನೋಡಲಾಗಿ ಫಲವತ್ತಾದ ಭೂಮಿಯು ಕಾಡಾಗಿತ್ತು. ಅಕಟ, ಅಯ್ಯೋ ಅನ್ನುವಂಗೆ. ಅಂದರೆ ತನ್ನ ಜನರಲ್ಲಿ ಆತ್ಮಿಕ ಹಿಂಜಾರುವಿಕೆಯನ್ನು ದೇವರು ನೋಡಿಬಿಟ್ಟು ಆತನ ಪ್ರತ್ಯಕ್ಷತೆಯಿಂದ ಬಿದ್ದು ಹೋಗಿರುವಂಥದ್ದನ್ನು ನೋಡಿಬಿಟ್ಟು ದೇವರು ಒಂದು ಮಾತು 27ನೇ ವಚನದಲ್ಲಿ ಹೇಳೋದು ಭಾಳ ನನಗೆ ಹಿಡಿಸ್ತಾ ಇದೆ. ಅದು ಭಾಳ ಚೆನ್ನಾಗಿದೆ ನೋಡ್ರಿ. ಅದೇನಂತಿದ್ದಾರೆ ದೇವರು, ದೇಶವೆಲ್ಲ ಬಟ್ಟ ಬರಿದಾಗುವುದು, ಆದರೆ ನಾನು ಸಂಪೂರ್ಣವಾಗಿ ಲಯ ಮಾಡೇನು. ಅಂದರೆ ದೇವರು ಹೇಳ್ತಾರೆ, ನಾನು ಸಂಪೂರ್ಣವಾಗಿ ನಾಶ ಮಾಡಲ್ಲ. ಹೌದು, ದೇವರು ಆ ರೀತಿಯಾಗಿ ಮಾಡುವಂಥದ್ದು ಭಾಳ ಆಶ್ಚರ್ಯ. ಹೌದು, 31ನೇ ವಚನದಲ್ಲಿ ನೋಡುವಾಗ ದೇವರು ಕೂಗಿಕೊಳ್ಳುವುದನ್ನು ನಾನು ಕೇಳಿದ್ದೇನೆ ಅಂತ ಹೇಳ್ಬಿಟ್ಟು, ಅಂದರೆ ನಮ್ಮ ಕಷ್ಟ ನಾವು ತಪ್ಪು ಮಾಡಿಬಿಟ್ಟು ದೇವರ ಹತ್ರ ಮೊರೆ ಇಡುವಾಗ ದೇವರು ಅದನ್ನು ಕೇಳಿದ್ದೇನೆ ಎಂಬುದಾಗಿ ಹೇಳುವಾತನಾಗಿದ್ದಾನೆ. ಆಶ್ಚರ್ಯ ಅಲ್ವಾ ದೇವರ ಒಂದು ಎಮೋಷನ್ಸು, ಉದ್ವೇಗ. ತನ್ನ ಜನರು ಎಂಥವ್ರು ಅಂತ ಹೇಳಿ 4ನೇ ಅಧ್ಯಾಯ 22ನೇ ವಚನದಲ್ಲಿ ದುಷ್ಕಾರ್ಯದಲ್ಲಿ ನಿಪುಣರು, ಅಂದರೆ ದೇ ಆರ್ PhD ಇನ್ ಈವಿಲ್ ಥಿಂಗ್ಸ್, ಕೆಟ್ಟದ್ದು ಮಾಡೋದರಲ್ಲಿ ನಿಪುಣರಂತೆ, ಎಕ್ಸ್ಪರ್ಟ್ಸ್ ಅಂತೆ. ಆದರೂ ಕೂಡ ದೇವರು ಹೇಳ್ತಾನೆ, ಅಕಟ, ನನ್ನ ಕರುಳು, ನನ್ನ ಮನಸ್ಸು ಸಂಪೂರ್ಣವಾಗಿ ನಾಶ ಮಾಡಲ್ಲ ಅಂತ ಹೇಳ್ಬಿಟ್ಟು, ಸಂಪೂರ್ಣ ನಾಶ ಮಾಡಲಾರೇನು ಅಂಥೇಳಿ ದೇವರು ಹ್ಯಾಸ್ ಕಮಿಟೆಡ್ ಹಿಮ್ಸೆಲ್ಫ್ ಟು ಹಿಸ್ ಪೀಪಲ್. ಯೆರೆಮೀಯನ ಗ್ರಂಥ 4ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.